ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ, ಒಂದು ಪ್ರೊಡ್ಯೂಸರ್ ಆಗಿ ಇದು ಮಾಡ್ಬೇಕಂತ. ಬಟ್ ಇವತ್ತು ಹೇಳಿರೋದಲ್ಲ, ನಾನು ಮುಂದೆ ಪ್ರೊಡಕ್ಷನ್ ಹೌಸ್ ಮಾಡೇ ಮಾಡ್ತೀನಿ, ಮಿಸ್ ಇಲ್ಲ. ನನ್ನ ಹೆಸರಲ್ಲೇ ಮಾಡ್ತೀನಿ. ಒಂದು 4-6 ಜನಕ್ಕೆ ಅನ್ನ ಹಾಕ್ಬೇಕನ್ನೋಂಥ ಆಸೆ ಇರೋದು. ಅದು ಬಿಟ್ಟು ನನ್ನ ಫಸ್ಟಿಗೆ ಪ್ರೆಸೆಂಟ್ ನನ್ನ ಮೈಂಡಲ್ಲಿ ಇರೋದು, ನಾನು ಒಂದು ಮೂವಿ ಮಾಡ್ಬೇಕಂತಿದ್ದೀನಿ. ನಾನು ಟೈಟಲ್ ಅನೌನ್ಸ್ಮೆಂಟ್ ಮಾಡಲ್ಲ. ನೆಕ್ಸ್ಟ್ ತಿಂಗಳು ಇದೆಲ್ಲ ಸ್ವಲ್ಪ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಸುನಾಮಿ ಮತ್ತೆ ತೆರೆಗೆ ಬಂದೇ ಬರ್ತಾನೆ. ಅವಾಗ ಗೊತ್ತಾಗುತ್ತೆ ನಮ್ಮ ಯಾರ್ಯಾರು ನಮಗೆ ಬೇಜಾರು ಮಾಡಿದ್ರು ಅವತ್ತೊಂದು ದಿನ ಅವ್ರು ಅನ್ಕೋತಾರೆ ಕಿಟ್ಟಿ ಇರಬೇಕಿತ್ತು ನಮ್ಮ ಜೊತೆಲಿ ಅಂತ. ಆ ಟೈಮ್ ಬರೋ ಗಂಟ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇನೇ ಸರ್, ಲೈಫಲ್ಲಿ ಏಳು ಬೆಳೆದಿದ್ದೆ. ಕಲ್ತ್ಕೋಬೇಕು, ತಿಳ್ಕೊಬೇಕು, ಗೊತ್ತಾಗಿದ್ರೆ ಕೇಳಿ ತಿಳ್ಕೊಬೇಕು, ಅದೇ ನನ್ನ ಪಾಲಿಸಿ. ನಾನು ಲೈಫಲ್ಲಿ ಸ್ಟಾರ್ಟಿಂಗ್ ಏನೂ ಗೊತ್ತಾಗ್ತಿರಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯ್ತು, ತಿರ್ಗಾ ಮರ್ತೋಗ್ಬಿಟ್ಟೆ, ತಿರ್ಗಾ ಇವಾಗ ಗೊತ್ತಾಗಿದೆ. ಅಂದರೆ ಲೈಫಲ್ಲಿ ಒಬ್ಬೊಬ್ಬರು ಮೆಂಟಲಿ ಸ್ಟೇಟಸ್ ಒಂದೊಂಥರ ಡಿವೈಡ್ ಆಗಿರುತ್ತೆ. ಅವ್ರ ಲೈಫ್ ಅವರು, ನಮ್ಮ ಲೈಫ್ ನಾವು. ಕೆಲವರು ಎಡಗ್ತಾರೆ, ಕೆಲವ್ರು ಎಡಗಲ್ಲ, ಕೆಲವ್ರು ಬೀಳ್ತಾರೆ, ತಿರ್ಗಾ ಮೇಲೆ ಕೇಳೋಕ್ಕಾಗಲ್ಲ. ಈ ಲೈಫಲ್ಲಿ ನಾನು ಮೇಲೂ ಎದ್ದಿದ್ದೀನಿ, ಕೆಳಗಡೆ ಮೇಲೆ ತಿರ್ಗಾ ಹೇಳ್ತಾನೂ ಇದ್ದೀನಿ. ಬಟ್ ನನ್ನ ಲೈಫಲ್ಲಿ ನೀವು ಹೇಳ್ದಂಗೆ ಪ್ರಾಬ್ಲಮ್ ತುಂಬ ಆಯಿತು, ಬಟ್ ಫೇಸ್ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ನಾನು ಕೇರ್ ಮಾಡಲ್ಲ ಸರ್. ಎಂಥ ಹೆಸರು ಮಾಡಿದೆ, ಸುನಾಮಿ ಗಿಟ್ ಹಳ್ಳೆ ಇದೆ ಬಂದ್ಬಿಟ್ಟು, ಈಗ ಸಿಟಿ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಯಿತು, ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಅಲ್ಲಿ ಓಡಾಡ್ತೀಯ, ಅವ್ರು ನೋಡ್ತೀಯ, ಇವ್ರು ನೋಡ್ತೀಯ ಅಂತ. ನನಗೆ ಗೊತ್ತು ನನ್ನ ಕಷ್ಟ ಏನಿದೆ ಅಂತ.